ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಮನಗರದ ಹುಡುಗಿ ಅನುಷಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವಾಗ ಬಂದು ಟೈಮ್ ಬಂದು ಮಾರ್ನಿಂಗ್ 7:30 ಆಗ್ತಾಯಿದೆ. ಸೊ ಇದು ನನ್ನ ಇವತ್ತಿನ ಔಟ್ಪುಟ್ ಆ್ಯಂಡ್ ಮೇಕಪ್. ನೀವೇ ನೋಡ್ತಿದ್ದೀರಾ ಯಾವ ಥರ ಫಿನಿಶಿಂಗ್ ಬಂದಿದೆ ನನ್ನ ಮೇಕಪ್ ಅಂತ ಹೇಳಿ. ನನಗೆ ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ, ಚನ್ನಪಟ್ಟಣದಲ್ಲಿ ಬಂದು ನಮ್ಮಕ್ಕ ಒಂದು ಡಾಲ್ ಡೆಕೋರೇಷನ್ ಇವೆಂಟ್ಸ್ಗಳನ್ನೆಲ್ಲ ಮಾಡ್ತಾರೆ. ಅವ್ರು ಬಂದು ಇವತ್ತು ರಾಮನಗರದಲ್ಲಿ ಒಂದು ಸೀಮಂತ ಡಾಲ್ ಡೆಕೋರೇಷನ್ ಒಪ್ಕೊಂಡಿದ್ದಾಳೆ. ಸೊ ನನ್ನೂ ಬರೋಕ್ಕೆ ಹೇಳಿದ್ದಾಳೆ. ಸೊ ಅದಕ್ಕೆ ಅಂತೇಳಿ ನಾನು ಈ ಥರ ರೆಡಿ ಆಗಿಬಿಟ್ಟು ಓಡ್ತಾ ಇದ್ದೀನಿ ಗೈಸ್. ಟೈಮ್ ಬಂದು 7:30, 8 ಗಂಟೆಗೆ ಮನೆ ಬಿಡ್ತೀನಿ. 8 ಗಂಟೆಗೆ ಬಿಟ್ಟು ಅಲ್ಲಿ 8:30 ಅಷ್ಟರಲ್ಲಿ ಚನ್ನಪಟ್ಟಣ ರೀಚ್ ಆಗಿಬಿಟ್ಟು ಅಂದರೆ ಮತ್ತೆ ಅವ್ರನ್ನ ಕರ್ಕೊಂಡು ರಾಮನಗರಕ್ಕೆ ಬರಬೇಕು. ನನಗೆ ಇವತ್ತು ಬಂದು ಆರ್ಡರ್ ಇರೋದು ಬಂದು ಸೀಮಂತದ ಆರ್ಡರ್ ಬಂದು. ಸೊ ಬನ್ನಿ ಗೈಸ್, ಇವಾಗ ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೊರಟೋಗ್ತೀನಿ. ಯಾಕೆ ನಾನು ಪೂಜೆ ಮಾಡ್ತಿರೋದ್ರಿಂದ ಔಟ್ಸೈಡಲ್ಲೂ ಊಟ ತಿನ್ನೋಂಗಿಲ್ಲ. ಆ್ಯಂಡ್ ಅದಕ್ಕೋಸ್ಕರ ಏನೂ ತಿಂದಿರೋ ಕಾರಣ ಇವಾಗ ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೋಗ್ತೀನಿ. ನಾನು ಮಧ್ಯಾಹ್ನವರೆಗೂ ಆಗೋಲ್ಲ. ಸೊ ಅದರಿಂದ ಬನ್ನಿ ಗೈಸ್, ಟಿಫನ್ ಮಾಡೋಕೆ ಹೋಗೋಣ. ಅಮ್ಮ ಗೈಸ್ ಇವಾಗ ಟಿಫನ್ ಬಂದು ಮೊಸೊಪ್ಪು ಸಾಂಬಾರು ರೈಸ್ ಮಾಡಿದ್ದಾರೆ ಅಮ್ಮ. ಮೊಸೊಪ್ಪು ಸಾಂಬಾರು ನೈಟ್ ಇತ್ತು, ಸೊ ರೈಸ್ ಮಾಡಿಬಿಡಿ ಅಂತ ಹೇಳಿದೆ. ಬಿಕಾಸ್ ನನಗೆ ಟಿಫನ್ ಎಲ್ಲ ಲಾಸ್ಟ್ ಇತ್ತಲ್ಲ, ಆದರೆ ಮಧ್ಯಾಹ್ನವರೆಗೂ ಇರೋಕ್ಕಾಗಲ್ಲ ಊಟ ಇಸ್ಕೊಂಡು. ರೈಸು ಸಾಂಬಾರು ತಿಂದರೆ ಒಂದು ಸ್ವಲ್ಪ ಊಟ ತಿನ್ನಂಗಿರುತ್ತೆ. ಸೊ ಅದರಿಂದ ನೋಡಿ, ನನಗೆ ಇವತ್ತು ನಾನು ಹೋದ್ರೂ ಔಟ್ಸೈಡ್ ಹೋಟ್ಲಲ್ಲಿ ತಿನ್ನೋಂಗಿಲ್ಲ. ಪೂಜೆ ಮಾಡ್ತಿರೋದ್ರಿಂದ ಹೋಟ್ಲಲ್ಲಿ ತಿನ್ನೋಂಗಿಲ್ಲ, ಔಟ್ಸೈಡ್ ಫಂಕ್ಷನಲ್ಲಿ ತಿನ್ನೋಂಗಿಲ್ಲ. ಸೊ ಅದಕ್ಕೆ ಇಲ್ಲ ಅಂದರೆ ಹೋಗಿ ಔಟ್ಸೈಡ್ ಏನೋ ತಿನ್ಕೊಳ್ಬೋದು ಹೋಟ್ಲಲ್ಲಿ. ನಾನು ಸೀಮಂತಕ್ಕೆ ಹೋಗ್ತೀವಲ್ಲ, ಫಂಕ್ಷನ್ ಹೇಗಿದ್ರು ಹೋಗ್ತೀವಿ, ಡಾಲ್ ಡೆಕೋರೇಷನ್ಗೆ ಎಲ್ಲಾದರೂ ತಿನ್ಕೊಂಡ್ಬಿಡ್ಬೋದಿತ್ತು. ಬಟ್ ಇವಾಗಾದರೆ ಕಷ್ಟ ಆಗುತ್ತೆ. ಹೊಟ್ಟೆ ಮಾತ್ರ ಸಿಕ್ಕಾಬಿಟ್ಟೆ ಸಿಕ್ಕೈತೆ. ಬೆಳಗ್ಗೆ 7:43 ಈಗಲೇ ಹೊಟ್ಟೆ ಸಿಕ್ಕಾಬಿಟ್ಟೆ ಸಿಕ್ಕೈತೆ ಗೈಸ್. ನೋಡಿ ಇವತ್ತಿನ ನನ್ನ ಮೇಕಪ್ ಔಟ್ಫಿಟ್ ಯಾವ ಥರ ಇದೆ ಅಂತೇಳಿ. ಯಾವ ಥರ ಮೇಕಪ್ಸ್ ಇದ್ದರೆ DM ಮಾಡಿ ಗೈಸ್, ಕಮ್ಮಿ ಪ್ರೈಸಲ್ಲೇ ಮಾಡಿಕೊಡ್ತೀನಿ ಫಂಕ್ಷನ್ಸ್ಗಳಿಗೆ. ನಾನು ಕೂಡ ಮೇಕಪ್ ಆರ್ಟಿಸ್ಟ್ ಅಲ್ವಾ, ಸೊ ಅದರಿಂದ ಹೇಳ್ತಿರೋದು ಗೈಸ್. ನಾನು ಪೂರ್ತಿ ರೆಡಿಯಾಗಿದ್ದೆ, ಓಡಬೇಕಿತ್ತು ಇನ್ನೇನು. ನಾನು ವೇಲ್ ನೋಡ್ತೀನಿ, ವೇಲ್ ಇರಲಿಲ್ಲ. ಮಾರ್ನಿಂಗ್ ಪೂಜೆ ಮಾಡೋಕ್ಕೆ ಅಂತೇಳಿ ಬಂದಿದ್ದೀನಲ್ಲ ಇಲ್ಲಿ ಮಮ್ಮಿ ಜೊತೆ. ಸೊ ಇಲ್ಲಿ ಬಂದು ನಾನು ವೇಲಿಲ್ಲೇ ಬಿಟ್ಬಿಟ್ಟೋಗಿದ್ದೀನಿ ನೋಡಿ. ಅದಕ್ಕೆ ಬಟ್ಟೆ ಎಲ್ಲ ಹಾಕ್ಕೊಂಡೆ, ಗಾಡಿನೂ ಕೂಡ ತೊಗೊಬಂದೆ. ಹೊರಟ್ಬಿಡೋಣ ಗೈಸ್. ಇವಾಗ ಬೆಳಿಗ್ಗೆ ಪೂಜೆ ಮಾಡಿದಾಗ ಹೆಂಗೆ ಮರ್ತ್ಬಿಟ್ಟೋದೆ ಅಂತಲೇ ಗೊತ್ತಿಲ್ಲ. ಆ್ಯಕ್ಚುಲಿ ಮರೆಯಲ್ಲ ನಾನು. ಟಾಪ್ ಲೆಗಿನ್ಸ್ ಯಾವಾಗಲೂ ಹಾಕೊಬಿಡ್ತಿದ್ನಲ್ಲ. ಸೊ ಇವತ್ತು ಚೂಡಿದಾರ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಅದರಿಂದ ನೋಡಬೇಕು ಗೈಸ್. ವೇಲಿಲ್ಲ ಅಂದರೆ ಡ್ರೆಸ್ಗೆ ಕಳೆನೇ ಇರಲ್ಲ. ಬನ್ನಿ ಅಲ್ಲಿ ಗಾಡಿ ಹತ್ರ ಹೋಗೋಣ. ಗಾಡಿ ಬಂದು ರೋಡ್ ಸೈಡ್ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಹೆಂಗೈತೆ, ಎಲ್ಲ ಸುಟ್ಬಿಟ್ಟವ್ರೆ. ಒಳ್ಳೇದು ಹಿಂಗೆ ಸುಟ್ಟಿರೋದು. ಇದ್ರೆ ಕಾಣುತ್ತೆ, ಹೆವಿ ಸಟ್ಟೈತೆ ಆ್ಯಕ್ಚುಲಿ. ಅಲ್ಲಿ ಗಾಡಿ ಅಲ್ಲೈತೆ ರೋಡ್ ಸೈಡು. ಗೈಸ್ ಫೈನಲಿ ಗಾಡಿ ಹತ್ರ ಬಂದೆ. ನೋಡಿ ನನ್ನ ಇವತ್ತಿನ ಔಟ್ಫಿಟ್ ಯಾವ ಥರ ಕಾಣಿಸ್ತಿದೆ ಅಂತೇಳಿ. ನಾವು ಪೂಜೆ ಮಾಡಿದ ಮಾರ್ನಿಂಗ್ ಬಂದು ಅಲ್ಲಿ ಕಾಣಿಸ್ತಿದ್ಯಾ, ಹಳ್ಳಿ ಮರಕ್ಕೆ. ಆ್ಯಂಡ್ ಬನ್ನಿ ಗೈಸ್, ಇವಾಗ ಗಾಡಿ ತಗೊಂಡು ಹೊರಟೆ. ನಾನು ಮನೆಗೆ ಏನು ಹೋಗಲ್ಲ, ಡೈರೆಕ್ಟ್ ಹೋಗ್ತಾ ಇದ್ದೀನಿ. ಇವಾಗ ಚನ್ನಪಟ್ಟಣ ಹೋಗಿ ರೀಚ್ ಆದಮೇಲೆ ಅಕ್ಕನ ಕರ್ಕೊಂಬರ್ಬೇಕು ಆರ್ಡರ್ಗೆ. ಬನ್ನಿ ಮಾಡೋಣ. ಆಲ್ರೆಡಿ 7:57 ಆಗ್ತಾಯಿದೆ. ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬಾಯ್ ಗೈಸ್. ಟೈಮ್ ಬಂದು 9:20. ನಮ್ಮ ಅಕ್ಕ ನೋಡಿ, ಇವರು ಮೇಯ್ನ್ ಬೇಕಾಗಿರೋದು ಬಾಯ್ ಆ್ಯಂಡ್ ಗರ್ಲ್ ಅಂದ್ಬಿಟ್ಟು ಬೇಬಿ ಶವರ್ಗೆ ಯೂಸ್ ಮಾಡ್ತಾರಲ್ಲ, ಅದನ್ನೇ ತರದೇ ಬಂದವ್ರೆ ಇವರು. ಅಯ್ಯೋ, ಡಾಲ್ ಡೆಕೋರೇಷನ್ ಮಾಡೋರು ಇವರೇ. ಇವ್ರ ಜೊತೆ ಹೆಲ್ಪರ್ ಆಗಿ ಬಂದಿರೋದು ನಾನು ಗೈಸ್. ನಮ್ಮ ಅಕ್ಕ. ಹಾಯ್ ಗೈಸ್, ಯಾವ್ದಾರು ಇದ್ರೆ ಡಾಲ್ ಡೆಕೋರೇಷನ್ DM ಮಾಡಿ, ನಾವು ಬಂದು ಮಾಡ್ಕೊಡಿ. ಲೈಕ್ ಮಾಡಿ. ಶ್ರೀಮಂತಿಕೆ ಮತ್ತೆ ಮೆಚೂರ್ ಫಂಕ್ಷನ್ಗೆ, ಮದುವೆಗೆ, ಸಾಮಾನ್ ಇವೆಂಟ್ ಮತ್ತೆ ಫ್ಲವರ್ ಡೆಕೋರೇಷನ್, ಪಾರ್ಲರ್, ಮೆಹಂದಿ ಎಲ್ಲ ಮಾಡಿಕೊಡಲ್ಲ. ಬನ್ನಿ ಗೈಸ್. ಆಯ್ತು, ಅಂಕಲ್ ಬೇರೆ ಎಲ್ಲೋ ಈ ಚೀಲದಲ್ಲಿ ಇದೆ ಅಂದ್ರು. ಇವಾಗ ಹುಡುಕ್ತಾವ್ರೆ, ಐತಂತೆ. ಇಷ್ಟಕ್ಕೆ ಯಾರು ಅಂಗಡಿಗಳು ತೆಗ್ದಿಲ್ಲ, 9:21. ಸೊ ಬನ್ನಿ, ಅಂಕಲ್ನ ವೆಯ್ಟ್ ಮಾಡ್ತಾ ಇದೀವಿ. ಮೇಲ್ಗಡೆ ಗೋಡೌನಲ್ಲಿ ಇದೆ ಅಂತ ಹೋಗಿದ್ದಾರೆ. ಇದು ನೋಡಿ ನಾವು ಬಂದಿರೋ ಅಂಗಡಿ ರಾಮನಗರದಲ್ಲಿ. ಇವೆಂಟ್ ಇರೋದು ರಾಮನಗರದಲ್ಲೇ. ಲೊಕೇಶನ್ನು ನಿಯರ್ ಹೈಸ್ಕೂಲ್ ಗ್ರೌಂಡ್ ಆಪೋಸಿಟ್ ಇದೆ ಕನ್ವೆನ್ಷನ್ ಹಾಲು. ಬನ್ನಿ, ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋದ ಗೈಸ್. ನೋಡಿ, ನಾವು ವರ್ಕ್ ಮಾಡಬೇಕಿದ್ರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊತಿದ್ದೆ. ಸೊ ಅವರೆಲ್ಲ ಇದ್ರು, ರಿಲೇಷನ್ಸ್ ಅವ್ರು ಯಾರು ಬಂದಿದ್ರು ಸ್ವಲ್ಪ ಜನ. ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ತಿರಲ್ಲ, ಸೊ ಅದಕ್ಕೆ ವಾಯ್ಸ್ ಕೊಡೋಕ್ಕಾಗಿಲ್ಲ. ಇದೇ ಥರ ನಾವು ಫ್ರೂಟ್ಸ್ನೆಲ್ಲ ಪ್ಲೇಟ್ಸಲ್ಲಿ ಇಟ್ಟು ಅದಕ್ಕೆ ಡೆಕೋರ್ ಮಾಡೋದು. ನೋಡ್ತಿದ್ದೀರಾ ನೀವೇ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ನೀವೇ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಗೈಸ್. ಆ್ಯಂಡ್ ಯಾವ್ದಾದ್ರು ಫಂಕ್ಷನ್ಸ್ ಇದ್ದರೆ
ಆ್ಯಂಡ್ ಅಗೇನ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ಆಯಿತು ಗೈಸ್. ಆ ವಾಯ್ಸ್ ಕೂಡ ಕೊಟ್ಟಿರಲಿಲ್ಲ, ಸೊ ನಾನು ಎಡಿಟಿಂಗ್ ಮಾಡ್ಬೇಕಾದ್ರೆ ವಾಯ್ಸ್ ಕೊಡ್ತಿದ್ದೀನಿ. ಬಿಕಾಸ್ ನೋಡ್ತಿದ್ದೀರಲ್ಲ ಪ್ಲೇಟ್ಗಳು ಎಷ್ಟು ಡೆಕೋರೇಟಿವ್ ಆಗಿ ಹಿಂಗೆ ಕಾಣಿಸ್ತಿದ್ದಾವೆ ಅಂತೇಳಿ. ಆ್ಯಂಡ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ನಾನು ವರ್ಕ್ ಮಾಡ್ತಾಯಿದ್ದೆ. ಸ್ವಲ್ಪ ಫ್ರೀ ಮಾಡ್ಕೊಂಡು ಒಂಚೂರು ಕ್ಲಿಪ್ಪಿಂಗ್ಸ್ ತೊಗೊಳ್ವೆ ನಿಮಗೋಸ್ಕರ. ಗೈಸ್ ಫೈನಲ್ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಈ ಥರ ಫೈನಲ್ ಫಿನಿಶಿಂಗ್ ಪ್ಲೇಟ್ ಡೆಕೋರೇಷನ್ ಆ್ಯಂಡ್ ಡಾಲ್ಸ್ ಎಲ್ಲ ನಾವು ಇಟ್ಟು ಮಾಡೋದು. ಆ್ಯಂಡ್ ನೋಡ್ತಿದ್ದೀರಾ ಲಕ್ಷ್ಮೀ ಇದು ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂತೇಳಿ ಬೊಂಬೆ. ಆ್ಯಂಡ್ ಬೇಬಿ ಶವರ್ದು ಥೀಮ್ದು ಒಂದು ಬೊಂಬೆ ಇದೆ ನೋಡಿ ಅದೆಲ್ಲ. ಆ್ಯಂಡ್ ನೋಡ್ತಿದ್ದೀರಾ ನೀವು ಎಷ್ಟು ಫಿನಿಶಿಂಗ್ ಬಂದಿದೆ. ಆ್ಯಂಡ್ ಎಲಿಫೆಂಟ್ ಥೀಮಲ್ಲಿ ಬರುತ್ತೆ. ಅದ್ರ ಜೊತೆ ನಿಮಗೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಆ್ಯಂಡ್ ಫೈನಲ್ ಲುಕ್ ನೋಡಿದ್ರೆ ಎಲ್ಲರೂ ಇಷ್ಟಪಟ್ಟು ಮಾಡಿಸ್ಕೊತಾರೆ. ಆಲ್ಮೋಸ್ಟು ನೀವು ಇವಾಗ ಡೆಕೋರೇಷನ್ ಏನಾದರೂ ಇದ್ದರೆ ಬೇಬಿ ಶವರ್ದು ಆ್ಯಂಡ್ ಮ್ಯಾರೇಜ್ ಇವೆಂಟ್ಸು ಆ್ಯಂಡ್ ಆಫ್ ಸ್ಯಾರಿ ಫಂಕ್ಷನ್ಸು ಆ್ಯಂಡ್ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೂ ನಮಗೆ DM ಮಾಡಿ ಗೈಸ್. ಗೃಹಪ್ರವೇಶ ಅದಕ್ಕೆಲ್ಲ ನಾವು ಕಿಚನ್ ಡೆಕೋರೇಷನ್ ಪ್ರತಿಯೊಂದು ಕೂಡ ನಾವೇ ಮಾಡ್ತೀವಿ. ಆ್ಯಂಡ್ ನಮ್ಮ ಹತ್ರ ಫ್ಲವರ್ ಡೆಕೋರೇಷನ್ ಅವ್ರು ಕೂಡ ಇದ್ದಾರೆ. ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೆಹಂದಿ ಆರ್ಟಿಸ್ಟ್ ಕೂಡ ಇದ್ದಾರೆ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ DM ಮಾಡಿ ಗೈಸ್. ಸೊ ನೋಡ್ತಿದ್ದೀರಾ ನೀವೇ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ ಹೇಳಿ. ಹಿಂದೆ ಬಂದು ಮಾಡಿರೋ ಅಂಥ ಡೆಕೋರೇಷನ್ ಕೂಡ ನನ್ನ ಭಾವನೆ ಮಾಡಿರೋದು. ಸೊ ಅವ್ರದ್ದು ಫಿನಿಶಿಂಗ್ ಇಷ್ಟು ಚೆನ್ನಾಗಿ ಬಂದಿದೆ, ನೀವೇ ನೋಡ್ತಿದ್ದೀರಾ. ಆ್ಯಂಡ್ ಇಷ್ಟ ಆಗಿತ್ತು ಗೈಸ್ ಇವತ್ತಿನ ಮಿನಿ ವ್ಲಾಗ್. ಆ್ಯಂಡ್ ಅಗೇನ್ ಎಲ್ಲ ವೀಡಿಯೋದಲ್ಲಿ ಫುಲ್ಲು ತೋರಿಸ್ತಾ ಹೋದರೆ ಅದು ನಿಮಗೆ ಕ್ಯೂರಿಯಾಸಿಟಿ ಬರೋಲ್ಲ. ಆ್ಯಂಡ್ ಅಗೇನ್ ಅದಕ್ಕೋಸ್ಕರ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಏನೋ ಗೊತ್ತಿಲ್ಲ ಗೈಸ್, ಅದು ಪ್ಲೇಸ್ ಬಂತು ಅವ್ರ ಕಸ್ಟಮರ್ ಅಂತೂ ತುಂಬ ಇಷ್ಟಪಟ್ಟರು. ಆ ಪ್ಲೇಸ್ಗೆ ಅದು ಡೆಕೋರೇಷನ್ ಸಕ್ಕದಾಗಿ ಕಾಣಿಸ್ತೈತೆ. ಅದು ಚೌಟ್ರಿಗೆ ಇದಕ್ಕೂ ಆ ಲೈಟಿಂಗ್ಸ್ಗೂ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಆ್ಯಕ್ಚುಲಿ. ಆ್ಯಂಡ್ ಎಲ್ಲರೂ ಇಷ್ಟಪಟ್ಟು ನಂಬರ್ ಕೂಡ ತೊಗೊತಿದ್ರು. ಬಂದು ರಿಲೇಷನ್ಗಳು ಬಂದು ನೋಡ್ಬಿಟ್ಟು ಚೆನ್ನಾಗಿದೆ ಎಷ್ಟು ತೊಗೊತೀರಾ ಏನು ಎತ್ತ ಅಂತೇಳಿ ಕೇಳ್ತಾಯಿದ್ರು ಗೈಸ್. ವರ್ಕ್ ಬಂದು ಡನ್ ಆಯಿತು. ಇವಾಗ ಬಂದು ಬೇಬಿ ಶವರ್ದು ಬೇಬಿ ಡಾಲ್ಸ್ ಇವೆಂಟ್ಸ್ ಇತ್ತು. ಸೊ ರಾಮನಗರ ಲೊಕೇಶನ್ ಇದು ಬಂದು ರಾಮ್ಕಮಲ್ ಪಾರ್ಟಿ ಹಾಲ್ ಅಂತ ಹೇಳಿ ಐಜೂರು ಗ್ರೌಂಡ್ ರಾಮನಗರದ ಹತ್ರ ಇವಾಗ ಗ್ರೌಂಡ್ ಇದೆಯಲ್ಲ ಗೌರ್ಮೆಂಟ್ ಕಾಲೇಜು ಅಲ್ಲಿ ಇದೆ ಲೊಕೇಶನ್ನು. ಇವ್ರು ನೋಡಿ ಬರೀ ಇದೇ ಆಯಿತು ನೋಡಿ ಗೈಸ್. ಇವ್ರದೇ ಬಂದು ಸೀಮಂತ ಇರೋದು ಲೊಕೇಶನ್ ರಾಮನಗರ ಗೈಸ್. ಬನ್ನಿ ವಿಡಿಯೋಸ್ ಎಲ್ಲ DM ಮಾಡಿ ಇವರೇ ಮಾಡ್ಕೊಡ್ತಾರೆ ಬಂದು. ನಾನು ಅವ್ರ ಜೊತೆ ಬರ್ತೀನಿ.